ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಸಮರ್ಥ ಸದ್ಗುರು ಶಿರ್ಡಿ ಸಾಯಿನಾಥ್ ಮಹಾರಾಜ್ ಕಿ ಜೈ. ಮೊದಲಿಗೆ ನಾನು ಗುರು ದತ್ತಾತ್ರೇಯರಿಗೆ ವಂದಿಸುತ್ತಾ ಬಾಬಾರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಈ ಅಮೃತವಾಣಿಯನ್ನು ಪ್ರಾರಂಭ ಮಾಡ್ತಿದ್ದೀನಿ. ಸ್ನೇಹಿತರೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಮಗು, ನಿನ್ನ ರಕ್ಷಣೆಯ ಭಾರ ನನ್ನದು. ನಿನ್ನ ಚಿಂತೆ ಮತ್ತು ಕಷ್ಟಗಳನ್ನು ನಾನು ದೂರ ಮಾಡುತ್ತೇನೆ. ನಿನ್ನ ಕುಟುಂಬದವರ ರಕ್ಷಣೆಯನ್ನು ಕೂಡ ನಾನು ಮಾಡುತ್ತೇನೆ. ಓ ಸಾಯಿ ಸದ್ಗುರುವೇ, ಭಕ್ತರ ಕಲ್ಪತರುವೆ, ನಿನ್ನನ್ನು ಮತ್ತು ನಿನ್ನ ಪಾದ ದರ್ಶನವನ್ನು ಮರೆಯದಂಥ ಶಕ್ತಿಯನ್ನು ನೀಡು. ಈ ಸಂಸಾರವೆಂಬ ಅಲೆಗಳ ಮಧ್ಯೆ ಸಿಕ್ಕಿ ತೊಳಲುತ್ತಿರುವ ನಮಗೆ ಮುಕ್ತಿ ದೊರಕಿಸು ದೇವ ಅಂತ ನಾವು ಬಾಬಾರರಲ್ಲಿ ಪ್ರಾರ್ಥನೆ ಮಾಡ್ತಾ ಸ್ನೇಹಿತರೆ, ಇವತ್ತು ನಾನು ಈ ವಾಣಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನೆನ್ನೆಯ ಬಗ್ಗೆ ಯೋಚಿಸಿ ನಾಳೆ ನೀವು ಯಾವತ್ತೂ ಹಾಳು ಮಾಡ್ಕೊಳ್ಬೇಡಿ, ಸರಿಯಾಗಿ ಬಳಸ್ಕೊಳ್ಬೇಕು. ನಮ್ಮ ಬಳಿ ಸಾಧ್ಯವಿಲ್ಲ ಎನ್ನುವುದು ಯಾವುದೂ ಇಲ್ಲ, ಮನಸ್ಸು ಹಂಚುತ್ತದೆ ಅಷ್ಟೇ. ಧೈರ್ಯ ಮಾಡಿ ಮುಂದೆ ಸಾಗಿ ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡಬಹುದು, ಸೋತರೆ ನಾವೇ ಪಾಠ ಕಲಿಯಬಹುದು. ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿ. ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತದೆ. ಎಷ್ಟೇ ಸಂಪಾದನೆ ಮಾಡಿರಲಿ, 2 ಚಪಾತಿ 2 ಇಡೀ ಅನ್ನಕ್ಕಿಂತ ಒಂದು ಸಲಕ್ಕೆ ಹೆಚ್ಚು ತಿನ್ನಲು ಸಾಧ್ಯವಿಲ್ಲ ಸ್ನೇಹಿತರೆ. ಇದು ಎಷ್ಟು ಅರ್ಥಮಯವಾಗಿದೆ ಅಲ್ವಾ ಸ್ನೇಹಿತರೆ. ನೀವು ಏನು ಮಾಡಬೇಕು ಅಂತಂದರೆ, ನವರಾತ್ರಿಯಲ್ಲಿ ನವದೀಪ ಆರಾಧನೆ ಮಾಡಬೇಕು ಸ್ನೇಹಿತರೆ. ಬಾಬಾರವರಿಗೆ ನವರಾತ್ರಿಯಲ್ಲಿ ನವದೀಪಗಳನ್ನು ಬೆಳಗಿಸೋದು ಅಂದರೆ ನಾಳೆಯಿಂದ ಅಂದರೆ ಗುರುವಾರದಿಂದ ನವರಾತ್ರಿ ಸ್ಟಾರ್ಟ್ ಆಗ್ತೈತೆ. ನವದುರ್ಗೆಯನ್ನು ಪೂಜೆ ಮಾಡ್ತೀವಿ ಅಂದರೆ ಶೀಘ್ರ ಪ್ರತಿಫಲ ಸಿಗುತ್ತೆ. ಎಂಥದ್ದೇ ಕಷ್ಟ ಇರಲಿ ಸ್ನೇಹಿತರೆ, ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಯಾವುದೇ ಕೋರಿಕೆ ಆಗಿರಲಿ, ನೀವು ಬಾಬಾರ ಹತ್ರ ಕೋರಿಕೆನ ಇದನ್ನು ಮಾಡಿಕೊಂಡು ನೀವು 9 ದೀಪಗಳನ್ನ 9 ದಿನ ಹಚ್ಚಬೇಕಾಗುತ್ತೆ. ಗುರುವಾರದಿಂದ ಪ್ರಾರಂಭ ಮಾಡಿ ಶುಕ್ರವಾರಕ್ಕೆ ಸಂಪೂರ್ಣ ಮಾಡಬೇಕಾಗುತ್ತೆ ಸ್ನೇಹಿತರೆ. ನವರಾತ್ರಿಯಲ್ಲಿ ಈ ಪೂಜೆ ಮಾಡೋದ್ರಿಂದ ನಿಮಗೆ ಶೀಘ್ರ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನೀವು ಹಸಿ ಕಡಲೆಕಾಳನ್ನಾದರೂ ನೈವೇದ್ಯ ಮಾಡ್ಬೋದು. ಅಂದರೆ ಬಾಬಾರ ಮೂರ್ತಿ ಅಥವಾ ಫೋಟೋ ಇಟ್ಕೊಂಡು, ಫೋಟೋ ಇದ್ದರೆ ಫೋಟೋ, ನೀವು ಬಾಬಾರನ್ನ ಎಷ್ಟು ನೀವು ಆರಾಧನೆ ಮಾಡ್ತೀರೋ ಖಂಡಿತ ಅಷ್ಟು ಒಳ್ಳೆಯದಾಗೇ ಆಗುತ್ತೆ. ನಾವು ಕೂಡ ಬಾಬಾನ ಪೂಜೆನ ಮಾಡಿ ನಂಬಿ ನಮಗೂ ಒಳ್ಳೆಯದಾಗಿದೆ ಸ್ನೇಹಿತರೆ. ಅದಕ್ಕೋಸ್ಕರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನವರಾತ್ರಿಯಲ್ಲಿ ನವದುರ್ಗೆಯನ್ನು ಪೂಜೆ ಮಾಡ್ತೀವಿ. ಅದೇ ರೀತಿ ಬಾಬಾ ಫೋಟೋದ ಮುಂದೆ ಅಥವಾ ವಿಗ್ರಹದ ಮುಂದೆ ಬಾಬಾಗೆ ಹಾಲಿನಲ್ಲಿ ಅಭಿಷೇಕ ಮಾಡಿ ನೀವು ದೀಪ ನೈವೇದ್ಯಗಳನ್ನ ಮಾಡಬೇಕಾಗುತ್ತೆ. ಹೂವು, ಅರಿಶಿನ, ಕುಂಕುಮ ಎಲ್ಲ ಹಚ್ಚಿ, ಮತ್ತು ನೀವು ಹಸಿ ಕಡಲೆಕಾಳಂದರೆ ಬಾಬಾಗೆ ತುಂಬ ಇಷ್ಟ. ಕಲ್ಲು ಸಕ್ಕರೆನಾದರೂ ನೈವೇದ್ಯ ಮಾಡಿ, ಅಥವಾ ಹಸಿ ಕಡಲೆಕಾಳು, ಹೆಸರುಬೇಳೆ, ಈ ಥರ ಪೊಂಗಲ್ಲು ಏನಾದರೂ ನೈವೇದ್ಯ ಮಾಡಿ ಸ್ನೇಹಿತರೆ. ಅದು ಭಕ್ತಿಯಿಂದ ಮಾಡಬೇಕಾಗುತ್ತೆ. ಗುರುವಾರದಿಂದ ನೀವು ಪ್ರಾರಂಭ ಮಾಡಿ ಸ್ನೇಹಿತರೆ. ಭಜನೆ ಕೂಡ ಬಾಬಾರಿಗೆ ಇಷ್ಟ, ಬಡವರಿಗೆ ಸಹಾಯ ಮಾಡೋದು ಕೂಡ ಇಷ್ಟ. ನಾವು ಒಳ್ಳೆ ಮಾರ್ಗದಲ್ಲೇ ನಡೆಯೋಣ, ಕೆಟ್ಟ ಮಾರ್ಗನ ಬಿಟ್ಟರೆ ನಮಗೆ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗುತ್ತೆ. ಯಾವುದಕ್ಕೂ ನಾವು ಅಂಜದೆ ಅಳುಕದೆ ಬಾಬಾರ ಪಾದಾರವಿಂದಗಳನ್ನು ನಮಸ್ಕರಿಸುತ್ತಾ ಇಲ್ಲಿ ನವದೀಪ ಆರಾಧನೆ ಬಾಬಾರವರಿಗೆ ಮಾಡೋಣ ಸ್ನೇಹಿತರೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಎಂದು ಕೇಳ್ಕೊಳ್ತಾ, ನಾವು ಹಿಂದೆ ಏನಾದರೂ ಕರ್ಮ ಮಾಡಿರ್ಬೋದು, ಈ ಒಂದು ಒಳ್ಳೆಯ ಕರ್ಮನ ಮಾಡ್ತಾ ನಾವು ದಯಾಮಯ ಪ್ರೇಮಮಯ ಬಾಬಾ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಬೆಳಕನ್ನು ನಿಮ್ಮ ಮನೆಗೆ ತಂದೆ ತರ್ತಾರೆ ಅಂತ ಅಂದ್ಕೊಳ್ತಾ ಭಾವಿಸ್ತಾ, ನೀವು ಈ ನವರಾತ್ರಿಯ ದೀಪಾರಾಧನೆ ಮಾಡೋದ್ರಿಂದ ತುಂಬ ವಿಶೇಷ, ತುಂಬ ಪ್ರತಿಫಲ ಬೇಗ ಸಿಗುತ್ತೆ. ನೀವು 9 ದಿನ ಮಾಡಲಿಕ್ಕಾಗಲಿಲ್ಲ ಅಂದರೆ 5 ದಿನ, 3 ದಿನ, 7 ದಿನಗಳು ಕೂಡ ಮಾಡ್ಬೋದು. ವಿಶೇಷ ಫಲ ಸಿಗುತ್ತೆ. ಬೆಳಗ್ಗೆ ಮಾಡ್ಬೋದು, ಬೆಳಗ್ಗೆ ಆಗಲ್ಲ ಅಂದರೆ ಸಂಜೆನೂ ಕೂಡ ಮಾಡ್ಬೋದು. ನೀವು ಈ ರೀತಿ ಮಾಡ್ಕೊಂಡು ಬನ್ನಿ, ತುಂಬ ಒಳ್ಳೆಯದಾಗೇ ಆಗುತ್ತೆ. ಈ 9 ದಿನ ನವರಾತ್ರಿಯಲ್ಲಿ ಮರಿಬೇಡಿ ಸ್ನೇಹಿತರೆ, ಮಾಡಿ. ಎಂಥದೇ ಕಷ್ಟ ಇರಲಿ ಖಂಡಿತ ಬಾಬಾ ಒಳ್ಳೇದು ಮಾಡೇ ಮಾಡ್ತಾರೆ. ಅಚಲವಾಗಿ ಬಾಬಾರವ್ರನ್ನ ನಂಬಿ ನೀವು ಕೇವಲ 9 ದಿನಗಳಲ್ಲಿ ನೀವು ಶೀಘ್ರ ಪ್ರತಿಫಲನ ಪಡಿತೀರಾ. ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಬಾಬಾನ ನಂಬಿ ಈ ಪೂಜೆನ ಪ್ರಾರಂಭ ಮಾಡಿ ಸ್ನೇಹಿತರೆ. ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ವ್ಯವಹಾರದ ಸಮಸ್ಯೆ ಕೂಡ ಪರಿಹಾರ ಆಗೇ ಆಗುತ್ತೆ ಅಂತ ಬೇಡ್ಕೊಳ್ತಾ ಬಾಬಾರವ್ರಿಗೆ ವಂದಿಸೋಣ ಸ್ನೇಹಿತರೆ.